ಮಿಸ್ಡ್ ದಿಸ್ ಸೋ ಮಚ್. ರಾತ್ರಿ ಇವತ್ತು ದರ್ಶನ ಮಾಡಕ್ಕೆ ಬನ್ನಿ, ಯಾಕಂದರೆ ಕ್ರೌಡ್ ಕೂಡ ಅಲ್ಲಿ ರೀಚ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸನ್ಸ್ಕ್ರೀನ್ ಅದೇನು ಯೂಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸಗಳ ನಂತರ ಒಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಫ್ ಐ ರಿಮೆಂಬರ್, ಓಲ್ಡ್ ವ್ಲಾಗ್ ಇದ್ದಿದ್ದು 1 ವರ್ಷ ಹಿಂದೆ ಹಾಕಿದ್ದೆ. ಅಷ್ಟೊಂದು ನೆನಪಿಲ್ಲ, 1 ವರ್ಷ ಏನೂ ಹಾಕೋಕ್ಕಾಗಲಿಲ್ಲ. ಸೊ ನೀವು ಹಳೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಟ್ರಿಪ್ ಹೋಗಿದ್ವಿ. ಈ ಸತಿನೂ ಅದೇ ಟ್ರಿಪ್ಪು, ಸೇಮ್ ಡೆಸ್ಟಿನೇಷನ್ಸ್ ಇರುತ್ತೆ. ಸ್ವಲ್ಪ ಅಲ್ಲಿ ರೂಟ್ ಚೇಂಜ್ ಮತ್ತು ಸ್ವಲ್ಪ ಒಂದೆರಡು ನ್ಯೂ ಪ್ಲೇಸಸ್ ಆ್ಯಡ್ ಮಾಡಿದ್ದೀವಿ. ಮಜಾ ಇರುತ್ತೆ ಟ್ರಿಪ್ಪು. ತುಂಬ ವಿಷಯಗಳನ್ನ ಶೇರ್ ಮಾಡ್ತೀನಿ, ಇನ್ಫಾರ್ಮೇಷನ್ ತುಂಬ ಇರುತ್ತೆ. ಇವಾಗ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಹೋಗುವ. ಇಲ್ಲಿ ನೋಡ್ಬೋದು ನೀವು ಲಗೇಜು. ಇವತ್ತಿನ ಔಟ್ಫಿಟ್ ಇದೆ ನಮ್ಮದು. ಅಲ್ಲಿ ಮಿರರಲ್ಲಿ ತೋರಿಸ್ತೀನಿ ರೀ ನೋಡಿ. ಇದೆ ನಾನು ಇವತ್ತಿನ ಔಟ್ಫಿಟ್ಟು. ಲೇಟ್ ಆಗಿಬಿಟ್ಟಿದೆ. ಎಷ್ಟೊತ್ತಿಗೆ 7 ಅಷ್ಟರಲ್ಲಿ 6 ಅಷ್ಟರಲ್ಲಿ ಬರಬೇಕಿತ್ತು. 7 ಆಗಿಬಿಟ್ಟಿದೆ. ಬೇಗ ಹೋಗೋ ಬನ್ನಿ. ಆಯಿತು, ಹೊರಡ್ತಾ ಇದ್ದೀವಿ. ಈಗ ಸ್ಲಿಪ್ಪರ್ಸ್ ಹಾಕೋಬೇಕು. ಸ್ಲಿಪ್ಪರ್ಸ್ ಹಾಕೋತಾ ಇದ್ದೀನಿ. ಶೂಸ್ ಹಾಕೊಂಡ್ರೆ ಮತ್ತೆ ಟೆಂಪಲ್ಸಲ್ಲೆಲ್ಲ ಆಗಲ್ಲ ಅಂತ ಇದು ಕ್ಲೋಸ್ ಮಾಡ್ಬಿಡೋಣ. ಹೊರಡುವ ಬನ್ನಿ. ಲೇಟ್ ಆಯಿತು. ಕ್ಯಾಬ್ ಬಂದಿದೆ ಅನಿಸುತ್ತೆ. ಡಿಕ್ಕಿಯಲ್ಲಿ ಕ್ಯಾಬ್ ಬಂತು. ಹೊರಡ್ತಾ ಇದ್ದೀವಿ ಗೈಸ್. ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಎಷ್ಟು ರಶ್ ಇದೆ ಅಂದರೆ ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಇಷ್ಟು ಬೆಳಗ್ಗೆ ಬಂದರೂ ಎಷ್ಟು ರಶ್ ಇದೆ ನೋಡಿ ಗೈಸ್. ನಾವೀಗ ಆಮೇಲೆ ಹೇಳ್ತೀನಿ ರೀ ಗೈಸ್. ಹಿಂಗಿದ್ರೆ ನಾವು ಫಸ್ಟು ಕುಣಿಗಲ್ಗೆ ಹೋಗಬೇಕು. ಬಸ್ ಹತ್ಕೊಂಡು ಅಲ್ಲಿಂದ ನಮ್ಮ ಅಂಕಲ್ಲು ಕಾರ್ ತೊಗೊಂಡ್ಬರ್ತಾರೆ. ತುಮಕೂರಿಂದ ಕಾರ್ ತೊಗೊಂಡ್ಬರ್ತಾರೆ ಕುಣಿಗಲ್ಗೆ. ಅಲ್ಲಿ ತನಕ ನಾವು ಬಸ್ಸಲ್ಲಿ ಹೋಗ್ಬೇಕೀಗ. ನೋಡಿದ್ರೆ ಬಸ್ಸೇ ಸಿಗ್ತಾ ಇಲ್ಲ. ಎಷ್ಟು ರಶ್ ಅಂದರೆ ನಾನ್ ಸ್ಟಾಪ್ ಗಾಡಿಗಳು ನಿಲ್ಲಿಸ್ತಾ ಇಲ್ಲ. ನೋಡುವ ಬನ್ನಿ, ಬೇಗ ಹೋಗಬೇಕು. ಗೊತ್ತಾ ಗೈಸ್, ಇನ್ನೂ ಕುಣಿಗಲ್ಲಿದ್ದೀವಿ. ಆಲ್ರೆಡಿ ಟೈಮ್ ಹೇಳಬೇಕಂದ್ರೆ ಒಂದು 11 o'clock ಆಗಿದೆ. ಇನ್ನೂ ಕುಣಿಗಲಲ್ಲೇ ಇದ್ದೀವಿ. ಯಾಕಂದರೆ ಈ ಕಾರ್ದು ಅದೇನೋ ವೀಲ್ ಬೇರಿಂಗ್ ಹೋಗಿದ್ದು ಅಂತ ಇಲ್ಲಿ ನಿಲ್ಸಿದ್ವಿ. 1 hour ತೊಗೊಂಡ್ರೆ ಇನ್ನೂ ಆಗಿಲ್ಲ. ನೋಡಿ ಕಾರ್ ನಿಲ್ಸಿದ್ದೀವಿ. ಅದೇನೋ ತೊಗೊಂಬರಕ್ಕೆ ಹೋಗಿದ್ದಾರೆ. ಎಲ್ಲ ಹಿಂಗೆ ಯಾವತ್ತೂ ಬೇಗ ಬಂದಿದ್ದೇ ಇಲ್ಲ. ಎಲ್ಲ ಲೇಟ್ ಆಗೋಗುತ್ತೆ ನಮಗೆ. ಇನ್ನು ನಾವು ಸ್ವಲ್ಪ ಅಷ್ಟರಲ್ಲಿ 4 o'clock 5 o'clock ಆಗ್ಬೋದು ಸಂಜೆ. ಬೇಲೂರಲ್ಲೂ ಸ್ಟಾಪ್ ಇದೆ. ನೋಡುವ ಹೇಗಾಗುತ್ತೆ. ಇಲ್ಲೇ ಕೂತಿದ್ದೀವಿ. ಇನ್ನೇನು ಗೊತ್ತಾಗ್ತದೆ, ಈಗಂತೂ ಸಮ್ಮರಲ್ಲಿ ತುಂಬ ಹೀಟ್ ವೇವ್ ಜಾಸ್ತಿ ಆಗಿದೆ. ಬ್ಯಾಂಗ್ಳೂರಲ್ಲಂತೂ ಮ್ಯಾಂಗ್ಳೂರ್ ಫೀಲ್ ಕೊಡ್ತಿದೆ. ಬೀಚ್ ಅಂತಿಲ್ಲ ಬಿಟ್ಟರೆ ಮ್ಯಾಂಗ್ಳೂರೇ. ಆ್ಯಂಡ್ ದೆನ್ ಹೀಟ್ ಅಂತೂ ತುಂಬ ಸಮ್ಮರ್ಗೆ. ಸೊ ಸನ್ಸ್ಕ್ರೀನ್ ಹಾಕ್ಕೊಳ್ಳೇಬೇಕು. ನಾನು ನಿಮಗೂ ಅದೇ ಹೇಳೋದು, ಸ್ಟೇ ಹೈಡ್ರೇಟೆಡ್, ಸ್ಟೇ ಸೇಫ್. ಆ್ಯಂಡ್ ತುಂಬ UV ಡ್ಯಾಮೇಜ್ ಆಗಿ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿ ಏನೇನೋ ಡಿಸೀಸ್ ಬರ್ತಾ ಇದೆ. ಸೊ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಒಳ್ಳೆ ಹಾಲಿಡೇಸ್ ಇರೋರಿಗೆ. ಸೊ ಟೇಕ್ ಕೇರ್. ಈಗ ಹೊರಡ್ತೀವಿ. ಸನ್ಸ್ಕ್ರೀನ್ ಅದೇನು ಯೂಸ್ ಮಾಡ್ತಿರಲಿಲ್ಲ. ಬಟ್ ಈ ಸಮ್ಮರಲ್ಲಿ ತುಂಬ ಸ್ಕಿನ್ ಡಿಸೀಸು ಅದೆಲ್ಲ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಚರ್ಮ ಎಲ್ಲ ಕಡ್ತಾ ಅದೇನೇನೋ ಬರಬಾರ್ದು ಅನ್ನೋ ಒಂದು ಪ್ರಿಕಾಷನ್ಸ್ ತೊಗೊಂಡು ಸನ್ಸ್ಕ್ರೀನ್ ಸ್ಪ್ರೇ ಎಲ್ಲ ತೊಗೊಂಡು ಯೂಸ್ ಮಾಡ್ತಿರೋದು. ಆ್ಯಕ್ಚುಲಿ ಯೂಸ್ಫುಲ್ ಮತ್ತು ಸ್ಕಿನ್ನ ಸೇಫ್ ಮಾಡುತ್ತೆ ಅಷ್ಟೇ. ಸೊ ಸ್ಟೇ ಸೇಫ್.
ರೀಚ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋನ್ ಅಲೌವ್ ಇಲ್ಲ, ಮೀನ್ ವಿಡಿಯೋ ಏನೂ ಇಲ್ಲ, ಅಲೌವ್ ಇಲ್ಲ. ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಊಟಕ್ಕೆ ಬಂದಿದ್ದೀವಿ. ದರ್ಶನ ತುಂಬ ಚೆಂದ ಆಯಿತು. ಫುಲ್ ಮಳೆ ಎಲ್ಲ ಬರ್ತಾ ಇದೆ. ಫುಲ್ ವೈಸ್ ಚೆನ್ನಾಗೈತಲ್ವ? ಜೋರಾಗಿ ಮಾತಾಡಬೇಕಿತ್ತು. ಮಿಸ್ಡ್ ದಿಸ್ ಸೋ ಮಚ್ ಗೈಸ್. ಸೊ ಊಟ ಆಯಿತು, ಆಚೆ ಬಂದ್ವಿ. ರಥೋತ್ಸವ ನಡೀತಾ ಇದೆ. ಎಷ್ಟು ಚೆಂದ ಆಯಿತು ಅಂದರೆ ಊಟ ಸಂತೃಪ್ತಿ ಆಯಿತು ನೋಡಿ. ಗುಡುಗು ಸಿಡುಗು ಮಳೆ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಚೆನ್ನಾಗಾಯಿತು. ಊಟನೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದರೆ ಮಾತ್ರ ಊಟ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನೀವು ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಜಾಸ್ತಿ ರಾತ್ರಿ ಹೊತ್ತು ದರ್ಶನ ಮಾಡೋಕ್ಕೆ ಬನ್ನಿ. ಯಾಕಂದರೆ ಕ್ರೌಡ್ ಕೂಡ ಕಮ್ಮಿ ಇರುತ್ತೆ. ಆ್ಯಂಡ್ ಪೇಷನ್ಸಿಂದ ಎಷ್ಟೊತ್ತು ಬೇಕಷ್ಟು ನಿಂತ್ಕೊಂಡು ನೀವು ದರ್ಶನ ಮಾಡ್ಬೋದು. ನೋಡ್ತಾ ಇರ್ಬೋದು ಹಿಂದೆಗಡೆ ರಥೋತ್ಸವ ನಡೀತಾ ಇದೆ. ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸಮ್ಮರಲ್ಲಿ ಬಂದರೆ ಮೋಸ್ಟ್ಲಿ ನೈಟ್ ಹೊತ್ತು ಬನ್ನಿ ದರ್ಶನ ಮಾಡೋಕ್ಕೆ, ಚೆನ್ನಾಗಿರುತ್ತೆ. ಸೊ ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಮೊದಲೇ ಬುಕ್ ಮಾಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ನಾನು ರೂಮ್ ಹತ್ರ ಬಂದಿದ್ದೆ, ಎಲ್ಲ ಇಟ್ಟಿದ್ದೀವಿ. ಈಗ ಮತ್ತೆ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಪಲ್ಲಕ್ಕಿ ಉತ್ಸವ ಇದೆ ನೋಡೋಕ್ಕೆ, ಚೆನ್ನಾಗಿರುತ್ತೆ. 11 ಗಂಟೆ ತನಕ ಇರುತ್ತೆ. ನಾವು ತೋರಿಸ್ತೀನಿ ಬನ್ನಿ. ಗುಡುಗು ನೋಡಿ ಹೆಂಗೆ, ಗುಡುಗು ಸಿಡ್ಲು, ಫುಲ್ಲು ಕೂಲ್ ಹವಾಮಾನ. ಈಗ ಪಲ್ಲಕ್ಕಿ ಉತ್ಸವ ನೋಡ್ಲಿಕ್ಕೆ ಬಂದಿದ್ದೀವಿ. ಸೊ ನಾನು ಏನು ಹೇಳ್ಬೇಕಂತಿದ್ದೆ ಅಂದರೆ, ಇಲ್ಲಿ ನಾವು ರೂಮ್ ಬುಕ್ ಮಾಡಿ ಲಾಸ್ಟ್ ಟೈಮ್ ಬಂದಾಗ ನೋಡಿದರೆ ನಿಮ್ಗೆ ವಾಪಸ್ ಗೊತ್ತಾಗುತ್ತೆ. ನಾವು ರೂಮ್ ಬುಕ್ ರೂಮ್ ಸಿಗಲೇ ಇಲ್ಲ. ಅಟ್ ಲಾಸ್ಟ್ ಎಲ್ಲೋ ರಿಕ್ವೆಸ್ಟ್ ಮಾಡಿ ಆದಮೇಲೆ ಸಿಕ್ತು. ಇಲ್ಲಿ ಬಂದು ಬುಕ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ತುಂಬ ಕಷ್ಟ, ತುಂಬ ರಶ್ ಇರುತ್ತೆ ಒಂದೊಂದ್ಸರಿ. ಸೊ ಈ ಸತಿ ನಾವು ಆ ತಪ್ಪು ಮಾಡೋದು ಬೇಡ ಅಂತ ನಾವು ಮೊದಲೇ ಪ್ರಿಕಾಷನ್ಸ್ ತೊಗೊಂಡು ಬುಕ್ ಮಾಡ್ಕೊಂಡಿದ್ವಿ. ನಾನಿಲ್ಲಿ ವೆಬ್ಸೈಟ್ ನೇಮು ಮತ್ತು ಹೇಗೆ ಬುಕ್ ಮಾಡೋದಂತೆಲ್ಲ ಕೊಟ್ಟಿರ್ತೇನೆ. ಆ ವೆಬ್ಸೈಟ್ಗೆ ಹೋಗಿ ಎಷ್ಟು ಮೆಂಬರ್ಸು ಎಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಬುಕ್ ಮಾಡಿದ್ರೆ ಸಾಕು. ಬುಕ್ ಮಾಡಿರ್ತಾರೆ. 20 ಡೇಸ್ ಪ್ರಿಯರ್ ಬುಕ್ ಮಾಡ್ಕೋಬೇಕು. 20 ಡೇಸ್ ಪ್ರಿಯರ್ ಬುಕ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. 20 ಡೇಸ್ ಪ್ರಿಯರೇ ನಿಮಗೆ ಸ್ಲಾಟ್ಸ್ ಓಪನ್ ಆಗುತ್ತೆ, ಅವೈಲಬಲ್ ಆಗುತ್ತೆ. ಸೊ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಆಗ ಏನು ಇಲ್ಲಿ ಬಂದು ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಒಂದು ಸ್ವಲ್ಪ ಕ್ಲಿಪ್ಸ್ ಹಾಕ್ಬಿಟ್ಟು ಉತ್ಸವ ಏನಾದರೂ ಇದ್ದರೆ ಇದೆ ಅಂತ ಹೇಳಿದರು, ಬಟ್ ಗೊತ್ತಿಲ್ಲ. ಇದ್ದರೆ ನಾನು ಕ್ಲಿಪ್ಸ್ ಹಾಕಿರ್ತೀನಿ. ಈ ವ್ಲಾಗ್ ಹೀಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನು ಇದೇ ಟ್ರಿಪ್ದು ಬೇರೆ ಪಾರ್ಟ್ಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್, ಯಾವುದು ಸ್ಕಿಪ್ ಮಾಡಬೇಡಿ, ಚೆಂದ ಇರುತ್ತೆ, ಮಜಾ ಬರುತ್ತೆ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆನೆ ನೋಡ್ಲಿಕ್ಕೆ ಸಿಕ್ತು ಗೈಸ್. ಆಶೀರ್ವಾದ ಕೂಡ ಮಾಡ್ತು. ಇವತ್ತಿನ ಡೇ ಫುಲ್ಫಿಲ್ ಆಯ್ತು ಗೈಸ್, ಚೆನ್ನಾಗಿತ್ತು. ಪಲ್ಲಕ್ಕಿ ಉತ್ಸವ ಸುತ್ತ ಪ್ರದಕ್ಷಿಣೆ ಹಾಕ್ತಿದ್ದೇವೆ. ಲಾಸ್ಟ್ ಕ್ಲಿಪ್ ಇದು ಈ ವ್ಲಾಗ್ದು. ಇಲ್ಲಿ ದೀಪ ಹಚ್ಚಕ್ಕೆ ಬಂದಿದ್ವಿ. ಆಲ್ರೆಡಿ ಟೈಮ್ ಒಂದು 11:30 ಅರೌಂಡ್ ಆಗಿದೆ. ಇಲ್ಲಿ ನಾವು ಧರ್ಮಸ್ಥಳಕ್ಕೆ ಬಂದರೆ ಈ ಶಿವ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ. ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ. ಮತ್ತು ಇಲ್ಲಿ ಸುತ್ತಮುತ್ತ ಬಿಡಲ್ಲ, ನಾವು ಜಂಪ್ ಮಾಡಿ ಬರ್ತೀವಿ. ಒಂದು ಸ್ವಲ್ಪ ಏನಂದರೆ ಇದು ಗ್ರೀನರಿ ಮತ್ತು ಫ್ರೆಶ್ನೆಸ್ ಫೀಲ್ ಆಗುತ್ತೆ ಇಲ್ಲಿ ಬಂದರೆ. ಈ ಬಾರಿ 21 ದೀಪ ಹಚ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಂದಿದ್ದೀವಿ ಈಗ 11:30. ಸೊ ಈಗ ಇಲ್ಲಿ ಹಚ್ಬಿಟ್ಟು ಹೋಗಿ ಮಲ್ಕೋತೀವಿ. ನಾನು ನಿಮಗೆ ರಥೋತ್ಸವದು ಒಂದು ಶಾರ್ಟ್ ವೀಡಿಯೋ ಥರ, ಶಾರ್ಟ್ ವೀಡಿಯೋ ಥರ ಹಾಕ್ತೀನಿ. ಬೇಕಂದರೆ ಕಮೆಂಟ್ ಮಾಡಿ. ನನ್ನ ಚಾನಲಲ್ಲೇ ಅದೇ ಸಪ್ರೇಟ್ ವ್ಲಾಗ್ ಮಾಡಿ. ತುಂಬ ಚೆನ್ನಾಗಿತ್ತು ಇಷ್ಟೋ ತನಕ ರಥೋತ್ಸವ ಏನು ನಡೀತಾ ಇದೆ. ಅಲ್ಲಿ ನಾವು ಬಂದುಬಿಟ್ಟು ಇಲ್ಲಿ ದೀಪ ಹಚ್ಬೇಕಂತ. ಸೊ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. Hope you guys enjoyed this, and stay tuned for next few upcoming vlogs. Bye guys, see you in the next vlog. Bye.